ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶಿವಾರಿ ಚಲರಿಗೆ ಸ್ವಾಗತ. ಸ್ನೇಹಿತರೆ, ಏನು 28 ಮತ್ತು 29ನೇ ತಾರೀಕು ಗುರು ಪೌರ್ಣಮಿ ಬಂದಿದೆ. ಅದು ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಮತ್ತು ಯಾವ ದೇವ್ರನ್ನ ಇಟ್ಟು ಪೂಜೆ ಮಾಡಬೇಕು, ನಿಮ್ಮ ಮನೇಲಿ ಯಾವ್ಯಾವ ದೇವರಿದೆ, ನಾವು ನಮ್ಮ ಮನೇಲಿ ಯಾವ ಥರ ದೇವ್ರುಗಳ್ನ ಪೂಜೆ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಏನು 28ನೇ ತಾರೀಕು ಮಂಗಳವಾರ ಸಾಯಂಕಾಲ 6:18 ಈ ಒಂದು ಗುರು ಪೌರ್ಣಮಿ ಪ್ರಾರಂಭ ಆಗುತ್ತೆ. ಈ ಆಷಾಢ ಮಾಸದಲ್ಲಿ ಬರುವಂಥ ಹುಣ್ಣಿಮೆನ ಆಷಾಢ ಹುಣ್ಣಿಮೆ ಅಂತಲೂ ಕರೀತಾರೆ, ಹಾಗೂ ಗುರು ಪೌರ್ಣಮಿ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಮುಕ್ತಾಯ ಬಂದು ಬುಧವಾರ ಸಾಯಂಕಾಲ 8:05 ಮುಕ್ತಾಯ ಆಗುತ್ತೆ. ಪ್ರಾರಂಭ ಆಗೋದು ಮಂಗಳವಾರ ಸಾಯಂಕಾಲ, ಮುಕ್ತಾಯ ಆಗೋದು ಬುಧವಾರ ಸಾಯಂಕಾಲ ರಾತ್ರಿಗೆ ಮುಕ್ತಾಯ ಆಗುತ್ತೆ. 8:05 ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಪೂರ್ಣ ನಮಗೆ ಈ ಒಂದು ಹುಣ್ಣಿಮೆ ಸಿಗೋದು ಬುಧವಾರ ಸಿಗುತ್ತೆ. ಹಂಗಾಗಿ ಈ ಗುರು ಪೌರ್ಣಮಿ ದಿವಸ ನಮ್ಮ ಮನೇಲಿ ಯಾವ್ಯಾವ ದೇವ್ರುಗಳಿಗೆಲ್ಲ ನಾನೊಂದು ಪೂಜೆ ಆರಾಧನೆ ಮಾಡಿದ್ದೀನಿ ಅದ್ರ ಬಗ್ಗೆ ನೋಡೋಣ. ನಮ್ಮ ಮನೇಲಿ ಇದ್ದಂತಹ ಒಂದು ಸಾಯಿಬಾಬಾ ದೇವರು, ಮತ್ತು ಒಂದು ದತ್ತಾತ್ರೇಯ ಸ್ವಾಮಿ ಫೋಟೋ ಇತ್ತು, ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಇತ್ತು. ಪ್ರತಿಯೊಂದು ಫೋಟೋಗೂ ನಾನು ಅವತ್ತು ಆ ಒಂದು ಮಂಟಪನ ರೆಡಿ ಮಾಡಿಕೊಂಡು ಆ ಮಂಟಪದ ಮೇಲೆ ಅವ್ರನ್ನ ಸಪ್ರೇಟಾಗಿ ಕೂರಿಸಿ ಅವ್ರಿಗೆ ಮಾಮೂಲಿ ನಾನಾ ಪರಿಮಳ ಪುಷ್ಪಗಳಿಂದ ಒಂದು ದಾಸಿವಾಳ, ಮಲ್ಲಿಗೆ, ಕನಕಾಂಬರ ಈ ಥರ ಒಂದು ಹೂಗಳಿಂದ ಒಂದು ಅಲಂಕಾರಗಳನ್ನ ಮಾಡ್ತಾ ಅವ್ರಿಗೆ ಒಂದು ಸಂಕಲ್ಪ ಮಾಡ್ಕೋಬೇಕು. ಗುರು ಹಿರಿಯರು ಅಂತ ಅಂದರೆ ನಮಗೆ ಮಾರ್ಗದರ್ಶನ ನೀಡೋರು ಅಂತ ನಾನು ವಿಡಿಯೋದಲ್ಲೇ ಹೇಳಿದ್ದೀನಿ ಸ್ನೇಹಿತರೆ. ನೋಡಿ, ಹಿಂದೆ ಗುರು ಇರಬೇಕಂತೆ, ಮುಂದೆ ಗುರಿ ಇರಬೇಕಂತೆ. ಗುರುಗಳಿದ್ರೇ ನಾವು ಒಂದು ಗುರಿ ಮುಟ್ಟಕ್ಕೆ ಅನುಕೂಲ ಆಗೋದು ಅಂತ ಹೇಳಿ ಪ್ರತಿಯೊಂದು ವ್ಯವಹಾರದಲ್ಲಿ, ನಾವು ಕಲಿತ ಪಾಠದಲ್ಲಿ, ನಾವು ಓಡಾಡೋ ಒಂದು ನಡ್ಕೊಳ್ಳೋ ನಡವಳಿಕೆಯಲ್ಲೂ ನಮಗೆ ಗುರುಗಳು ನಮಗೆ ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆ ಸಾಧನೆ ಮಾಡಬೇಕು ಅಂದರೆ ನಮಗೆ ಗುರುಬಲ ಬೇಕೇ ಬೇಕು. ಅವರವರ ಧರ್ಮದಲ್ಲಿ ಎಲ್ಲರಿಗೂ ಒಬ್ಬೊಬ್ಬರು ಒಂದು ಗುರುಗಳು ಅಂತ ಇರ್ತಾರೆ. ಇದರಲ್ಲಿ ಧರ್ಮ ಅನ್ನೋದಕ್ಕಿಂತ ಗುರುಗಳು ಮೇನ್ ಆಗಿರ್ತದೆ. ಹಿರಿಯವರು ನಮಗೆ ಮುಖ್ಯವಾಗಿರೋದ್ರಿಂದ ಎಲ್ಲರೂ ನಮಗೆ ಗುರುಗಳು, ಎಲ್ಲರೂ ನಮಗೆ ಹಿರಿಯರು ಅಂತೇಳಿ ನಾವೊಂದು ಆರಾಧನೆ ಮಾಡ್ತೀವಿ. ಹಾಗಾಗಿ ಈ ಒಂದು ಪವಿತ್ರವಾದ ದಿನ ಈ ಒಂದು ಆಷಾಢ ಮಾಸದಲ್ಲಿ ಬರುತ್ತೆ. ಇದನ್ನು ನಾವು ಗುರು ಪೌರ್ಣಮಿ ಅಂತಲೂ ಸಹ ಕರಿತೀವಿ. ಅವತ್ತು ಮುಖ್ಯವಾಗಿ ನೀವು ಒಂದು ರಾಯರ ಮಠಕ್ಕೆ ಹೋಗಿ ರಾಯಪ್ಪನಿಗೆ ಏನು ಪೂಜೆ ಸಲ್ಲಿಸಬೇಕು ಅನ್ನೋದು ನಾನು ನಿನ್ನೆ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ಸ್ನೇಹಿತರೆ. ಮತ್ತು ಏನೊಂದು ಸಾಯಿಬಾಬಾ ಆಗ್ಬೋದು, ದತ್ತಾತ್ರೇಯ ಆಗ್ಬೋದು, ಒಂದು ರಾಘವೇಂದ್ರ ಸ್ವಾಮಿಯರಾಗ್ಬೋದು, ಒಟ್ಟಿಗೆ ನಾವೊಂದು ಮಂಟಪದ ಮೇಲೆ ಕೂರಿಸ್ಬೋದು. ನಾವು ಒಂದು ವ್ರತ ಅಂತ ಮಾಡ್ತಾಯಿಲ್ಲ. ಆ ವ್ರತ ಅಂತ ಮಾಡಿದ್ರೆ ಅದನ್ನ ಸಪ್ರೇಟಾಗಿ ಅವ್ರಿಗೆ ಒಂದೊಂದು ಪೀಠ ರೆಡಿ ಮಾಡಿ ಕೂರಿಸ್ಬೇಕಾಗುತ್ತೆ. ಒಂದು ಪೂಜೆ ಅಂತ ಮಾಡಬೇಕಾದ್ರೆ ಅವ್ರನ್ನ ಒಟ್ಟಿಗೆ ಕೂರಿಸಿ ಎಲ್ಲರಿಗೂ ನಾವು ನೋಡಿ ಈ ಥರ ಒಂದು ಪುಷ್ಪಗಳಿಂದ ಅಲಂಕಾರ ರೆಡಿ ಮಾಡಿಕೊಂಡು ಮನೆಗಳಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಗುರುಗಳಿಗೆಲ್ಲ ಮನಸ್ಸಲ್ಲಿ ಒಂದು ಆರಾಧನೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಎಲ್ಲ ಕೇಳ್ಕೊಳ್ಳಿ. ಮತ್ತು ನೀವು ಒಂದು ಕಾಲೇಜ್ಗೆ ಹೋಗಿದ್ರೆ ಕಾಲೇಜಲ್ಲಿರುವಂಥ ಗುರುಗಳಿಗೆ ನಿಮ್ಮ ಕೈಲಾದಂಥ ಏನೋ ಸಣ್ಣ ಪುಟ್ಟ ಗಿಫ್ಟ್ಗಳು, ಒಂದು ಸ್ವೀಟ್ಸ್ಗಳ್ನ ಹಂಚೋದ್ರಿಂದನೂ ನಿಮಗೆ ತುಂಬ ಯೋಗ, ತುಂಬ ಫಲ ಬರುತ್ತೆ. ಮಕ್ಳುಗಳ ಕೈಲಿ ಕೆಲವು ಟೀಚರ್ಸ್ಗಳಿಗೆಲ್ಲ ಒಂದು ಚಾಕ್ಲೇಟ್ಸ್ ಆಗಿರ್ಬೋದು, ಇಲ್ಲ ಒಂದು ಗಿಫ್ಟ್ ಬಾಕ್ಸ್ಗಳು, ಏನಾನ ಒಂದು ಪೆನ್ಗಳು, ಒಂದು ಕಾಸ್ಟ್ಲಿ ಆ ಥರನ ಮಕ್ಳುಗಳ ಕೈಲಿ ಕೊಟ್ಟು ಕಳಿಸ್ರಿ. ಅವರು ತುಂಬ ಖುಷಿಯಿಂದ ಗುರುಗಳು ಅದನ್ನು ಸ್ವೀಕರಿಸಿದಾಗ ಮಕ್ಳುಗಳಿಗೆ ಭಾಳ ಒಂದು ಏಳಿಗೆ ಮತ್ತು ಅವ್ರಿಗೆ ಒಂದು ವಿದ್ಯೆ ಬುದ್ಧಿಗೆ ಅವ್ರಿಗೆ ದೇವ್ರ ಗುರುಗಳು ಒಂದು ದಾರಿ ಬಿಟ್ಕೊಡ್ತಾರೆ. ಪ್ರತಿಯೊಬ್ಬರೂ ಗುರುಗಳು ಹಿರಿಯಗಳನ್ನ ಒಂದು ನಮಸ್ಕಾರ ಮಾಡೋ ಅಂಥ ಒಂದು ಸಂಸ್ಕಾರನ ಮಕ್ಳುಗಳಿಗೆ ನೀವು ಹೇಳ್ಕೊಡ್ತಾ ಬನ್ನಿ. ನಾನು ನೋಡಿ ನಮ್ಮ ಮನೆಯಲ್ಲಿ ದತ್ತಾತ್ರೇಯ ಸ್ವಾಮಿ, ಸಾಯಿಬಾಬಾ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿಯರು ಮತ್ತು ಬಸವಣ್ಣನವರು ಮುಖ್ಯವಾಗಿ ಪೂಜೆ ಮಾಡಬೇಕು. ಬಸವಣ್ಣವರಿಂದ ಎಷ್ಟು ನಾವು ವಚನಗಳನ್ನ ಕಲ್ತಿದ್ದೀವಿ, ಅವರಿಂದ ಎಷ್ಟು ಒಂದು ವಿದ್ಯೆ ಬುದ್ಧಿ ಕಲ್ತಿದ್ದೀವಿ, ಅವ್ರು ನಡೆದಂಥ ಮಾರ್ಗದರ್ಶನ ಹೆಂಗಿದೆ ಅಂತ ಅದನ್ನ ನೋಡ್ಕೊಂಡು ನಾವು ಕಲ್ತ್ಕೊಂಡಿದ್ದೀವಿ ಅಲ್ವಾ ಸ್ನೇಹಿತರೆ. ಸೊ ಹಂಗಾಗಿ ಬಸವಣ್ಣವ್ರ ಫೋಟೋ ನಮ್ಮ ಮನೆಗಿಲ್ಲ, ಆದರೆ ಬಸವಣ್ಣನ ಇಟ್ಟು ನಾನು ಒಂದು ಪೂಜೆ ಮಾಡಿದ್ದೀನಿ. ಈ ಥರ ಎಲ್ಲ ನೀವು ಒಂದು ಪೂಜೆ ಒಂದು ಸಂಕಲ್ಪ ಮಾಡಿಕೊಂಡು ಅವ್ರಿಗೆ ನೈವೇದ್ಯಕ್ಕೆ ಹಣ್ಣುಗಳೆಲ್ಲ ಇಟ್ಕೊಂಡು ಬೆಲ್ಲದಿಂದ ಒಂದು ಆರತಿ ಮಾಡ್ಕೊಳ್ಳಿ, ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಮತ್ತು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ ಇವತ್ತು. ಪ್ರತಿಯೊಬ್ಬರು ಆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೀವು ಭಾಗಿಯಾಗಿ ಅಲ್ಲಿ ಬರುವಂಥ ಒಂದು ಪ್ರಸಾದಗಳನ್ನ ಸ್ವೀಕರಿಸಿ ಅಲ್ಲಿ ಒಂದು ಪೂಜೆ ಮಾಡೋ ಅಂತಹ ಒಂದು ಗುರುಗಳು ಐನೋರುಗಳಿಗೆ ನೀವು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದನೂ ನಿಮಗೆ ತುಂಬ ಫಲ ಸಿಕ್ಕುತ್ತೆ. ಈ ಒಂದು ಗುರು ಪೌರ್ಣಮಿಗೆ ಇಡೀ ವರ್ಷ ಎಲ್ಲ ಕಾಯ್ತಾರೆ ಜನ.
ಚಿಕ್ಕದಲ್ಲಿ ಏನು ವಿದ್ಯೆ ಬುದ್ಧಿ ಕಲಿತೀವಿ ಅದು ದೊಡ್ಡವರಾದರೂ ನಮ್ಗೆ ಹಾಗೆ ಉಳ್ಕೊಳ್ಳುತ್ತೆ. ಆ ವಿದ್ಯೆನ ನಮ್ಮ ಮಕ್ಕಳಿಗೆ ನಾವು ದಾನ ಮಾಡ್ತೀವಿ. ನಾವು ಒಂದು ಒಳ್ಳೆ ಕೆಲಸದಲ್ಲಿ ಇರ್ತೀವಿ, ಒಂದು ಒಳ್ಳೆ ಪೋಸ್ಟಲ್ಲಿ ಇರ್ತೀವಿ ಅಂದರೆ ಅದು ನಮಗೆ ಹೇಳ್ಕೊಟ್ಟಂತಹ ಗುರುಗಳಿಂದ ನಾವು ಕಲಿತಂಥ ಪಾಠ ಆಗಿರುತ್ತೆ ಸ್ನೇಹಿತರೆ. ಹಂಗಾಗಿ ನಿಮ್ಗೆ ಯಾರ್ಯಾರಿಗೆ ನಿಮ್ಗೇನು ಒಂದು ಗುರುಗಳಿಗೆ ಒಂದು ಸನ್ಮಾನ ಮಾಡಬೇಕು, ಒಂದು ಗಿಫ್ಟ್ ಕೊಡಬೇಕು, ಆ ಥರ ಏನನ್ನ ಇದ್ದರೆ ನೀವು ಖಂಡಿತ ಇದನ್ನು ನೀವು ಇವತ್ತು ಮಾಡ್ಕೋಬೋದು ಗುರುಪೌರ್ಣಮಿ ದಿವಸ. ಮತ್ತು ಮುಖ್ಯವಾಗಿ ರಾಯರ ಮಠಕ್ಕೆ ಹೋಗೋದನ್ನ ಮಾತ್ರ ತಪ್ಪಿಸ್ಬೇಡಿ. ಮತ್ತು ಸಾಯಿಬಾಬಾ ಅವ್ರನ್ನ ಆರಾಧನೆ ಮಾಡಿ ಮೊದಲು ಮನೆಯೇ ಪಾಠಶಾಲೆ ಅಂತ ಹೇಳ್ದಂಗೆ ತಂದೆ ತಾಯಿ ಆಶೀರ್ವಾದನ ನೀವು ತಗೊಳ್ಳಿ ಸ್ನೇಹಿತರೆ. ಏನೇ ನೀವು ಮಾಡಿದ್ರೂ ಪೂಜೆನ ಯಾವ ಟೈಮ್ನಲ್ಲಿ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಡೀ ದಿನ ತುಂಬಾ ಚೆನ್ನಾಗಿರುತ್ತೆ. ಪೌರ್ಣಮಿ ದಿವಸ ಯಾವತ್ತು ಬುಧವಾರ, ಅದರಲ್ಲಿ ನೀವು ರಾಹುಕಾಲ ಗುಳಿಕ ಕಾಲವನ್ನು ನೋಡಿಕೊಂಡು ನೀವು ಗುಳಿಕ ಕಾಲದಲ್ಲಿ ಒಂದು ಪೂಜೆ ಮಾಡ್ಕೋಬೋದು. ಗುಳಿಕ ಕಾಲ ಬಂದು ನೋಡಿ ಸ್ನೇಹಿತರೆ, 10:30ಯಿಂದ 12 ಗಂಟೆವರೆಗೂ ಗುಳಿಕ ಕಾಲ ಬಂದಿದೆ. ಮತ್ತು 7:30ಯಿಂದ 9 ಗಂಟೆ ತನಕ ಯಮಗಡಗಾಲ ಬಂದಿದೆ. ಬೆಳಗ್ಗೆ ನೀವು 5ರಿಂದ 9 ಗಂಟೆ ತನಕ ಏನಾದರೂ ಒಂದು ಪೂಜೆ ಮಾಡ್ಕೋಬೋದು, ಇಲ್ಲ 9ರಿಂದ 10 ಗಂಟೆ ತನಕ ನಾನು ಮಾಡ್ಕೋಬೋದು. 10:30ಯಿಂದ 12 ಗಂಟೆ ತುಂಬಾ ಚೆನ್ನಾಗಿದೆ ಪೂಜೆಗೆ. ನೀವೊಂದು ಯಮಗಡಗಾಲ ಕ್ಯಾಲೆಂಡ್ರಲ್ಲಿ ಇರುತ್ತೆ, ಅದನ್ನು ನೋಡಿಕೊಂಡು 7:30ಯಿಂದ 9 ಗಂಟೆ ತನಕ ಅದೊಂದು ನೀವು ಕ್ಯಾನ್ಸಲ್ ಮಾಡಿಕೊಂಡು, ಮತ್ತು ಸಂಜೆ ಮಾಮೂಲಿ ಗೋಧೂಳಿ ಸಮಯ ಅಂದರೆ 6:30 ಮೇಲೆ, ಅಲ್ಲ 5:30 ಮೇಲೆ 6 ಗಂಟೆ, 6ರಿಂದ 7 ಗಂಟೆ ತನಕ ಪೂಜೆ ಮಾಡ್ಬೋದು. ಈ ಹುಣ್ಣಿಮೆ ಅಂದರೆ ಕೆಲವರು ಚಂದ್ರೋದಯ ಆಗೋ ತನಕ ಕಾಯ್ದು ಚಂದ್ರನ ನೋಡಿಕೊಂಡು ಆನಂತರ ಅವ್ರಿಗೂ ಒಂದು ಆಜ್ಞೆ ನೀಡಿ ಪೂಜೆ ಸಲ್ಲಿಸಿ ಆನಂತರ ಅವರು ಒಂದು ಊಟ ಪ್ರಸಾದನ ಸ್ವೀಕರಿಸ್ತಾರೆ ಸ್ನೇಹಿತರೆ. ಹಂಗಾಗಿ ಈ ಗುರು ಪೌರ್ಣಮಿ ತುಂಬ ಪವಿತ್ರವಾದಂತಹ ಪೌರ್ಣಮಿ. ಮಕ್ಳುಗಳ ಕೈಲಿ ಆದಷ್ಟು ನೀವು ಒಂದು ಚಾಕ್ಲೇಟ್ಸ್ಗಳು, ಬಿಸ್ಕೆಟ್ಸು, ಇಲ್ಲ ಒಂದು ಸ್ವೀಟ್ಸನ್ನು ನೀವು ಇನ್ನು ಟೀಚರ್ಸ್ಗಳಿಗೆ ಕೊಟ್ಟು ಕಳಿಸಿ ಹಿರಿಯರಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಅವ್ರ ಕಡೆಯಿಂದ ನೀವು ಒಂದು ಫಲ ತಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ಟೈಮು ಅಂದರೆ ಬ್ರಾಹ್ಮಿ ಮುಹೂರ್ತ, ಅದು ಬಿಟ್ಟರೆ ಸಂಜೆ ಬರುವಂತಹ ಗೋಧೂಳಿ ಸಮಯ ಆಗಿದೆ. ಮಧ್ಯಾಹ್ನ ಗುಳಿಕ ಕಾಲ ಬಂದು 10:30ರಿಂದ 12 ಗಂಟೆ ತನಕ ಇದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಒಂದು ಸಿಹಿ ನೈವೇದ್ಯನ ನೀವು ಮನೇಲಿ ನೈವೇದ್ಯವಾಗಿ ಮಾಡಿಡಿ. ಆಗೋದಿಲ್ಲ ಅಂದರೆ ನೋಡಿ ಸ್ನೇಹಿತರೆ, ನಾನೊಂದು ಬೆಲ್ಲ ಇಟ್ಬಿಟ್ಟು ಆ ಬೆಲ್ಲದ ಮೇಲೆ ತುಪ್ಪದ ಆರತಿಯನ್ನು ಬೆಳಗಿ ಅಷ್ಟು ಗುರುಗಳಿಗೂ ನಾನು ಸಂಕಲ್ಪ ಮಾಡಿ ನಮಿಸಿ ನಮ್ಮ ಮಕ್ಕಳು ಮೊಮ್ಮಗನ ಕೈಲೂ ಸಹ ನಾನು ಪೂಜೆ ಮಾಡಿಸಿದ್ದೀನಿ. ನಾವು ಏನು ಒಂದು ಸಂಸ್ಕಾರ ಮಕ್ಕಳಿಗೆ ಕಲಿಸ್ತೀವೋ ಮಕ್ಕಳುಗಳು ಅದನ್ನೇ ಕಲಿತಾರೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಮನೇಲಿ ಇರುವಂತಹ ಗುರುಗಳನ್ನ ಫೋಟೋನ ಒಂದೇ ಪೀಠದಲ್ಲಿ ಇಟ್ಟು ನೀವೆಲ್ಲರಿಗೂ ಒಂದು ಸಂಕಲ್ಪ ಮಾಡಿ ತುಪ್ಪ ದೀಪನ ಹಚ್ಚಿ ಅವ್ರಿಗೆ ಹೂವಿಂದ ಅಲಂಕಾರ ಮಾಡಿ ನಿಮ್ಮ ಮನೆ ದೇವರು ಕುಲದೇವರುಗಳ ಹತ್ರ ಎಲ್ಲ ನೀವೊಂದು ಆಶೀರ್ವಾದ ತಗೊಳ್ಳಿ. ಒಂದು ನಿಂಬೆಹಣ್ಣು ಇಟ್ಟು ಲಾಸ್ಟ್ಗೆ ಸಾಯಂಕಾಲ ಮೇಲೆ ಒಂದು ದೃಷ್ಟಿ ತೆಗೆದು ಮನೆಯಿಂದ ಬಾಗಿಲಲ್ಲಿ ನಿಂಬೆಹಣ್ಣು ಹೊಡೆಯೋದು. ಮತ್ತು ನಾನು ಅವತ್ತು ಹೇಳ್ದಂಗೆ ಲವಂಗ ಕರ್ಪೂರನೆಲ್ಲ ಹೆಚ್ಚಿ ಒಂದು ದೃಷ್ಟಿ ತೆಗೆಯುವಂಥ ಇದೆ ಆ ಸಂಪ್ರದಾಯನೂ, ಅದನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ಮಾಡ್ಕೊಳ್ಳಿ. ನಿಮಗೆ ಗುರು ಪೌರ್ಣಮಿ ದಿವಸ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಅಸ್ತು ಅನ್ನಂಗೆ ಆಗಲಿ ಅಂತ ಹೇಳ್ತೀನಿ. ಆದಷ್ಟು ನಾಳೆ ಬುಧವಾರ ಯೆಲ್ಲೋ ಕಲರ್ ಬಟ್ಟೆಗಳ್ನ ಹಾಕ್ಕೊಳ್ಳೋದ್ರಿಂದ ತುಂಬ ಗುರುಬಲ ಬರುತ್ತೆ. ಕಡಲೆಕಾಳು ಉಸುಲಿನ ಮಾಡಿ ನೀವು ಹಂಚಿ ಸ್ನೇಹಿತರೆ. ಇಲ್ಲ ಯಾರನ್ನ ಕೊಡ್ತಾಯಿದ್ರೆ ಕಡಲೆಕಾಳನ್ನ ಖಂಡಿತ ನೀವು ಈಸ್ಕೊಂಡು ಅದನ್ನು ತಿನ್ನಿ. ಯಾಕಂದರೆ ಕಡಲೆಕಾಳಿಂದ ತುಂಬ ಒಂದು ಗುರುಬಲ ಯೋಗ ಇದೆ. ಯೆಲ್ಲೋ ಕಲರ್ ಬಟ್ಟೆಯಿಂದನೂ ಗುರುಬಲ ಯೋಗ ಇದೆ ಸ್ನೇಹಿತರೆ. ನೀವು ಕೆಲವೊಂದು ಸಂಪ್ರದಾಯನ ಪಾಲಿಸ್ತಾ ಬನ್ನಿ. ನಿಮ್ಗೆ ಯಾವುದೇ ಒಂದು ಸಾಡೆ ಸಾತಿದ್ರೂ ನಿಮ್ಗೇನೋ ಒಂದು ತೊಂದರೆ ಆಗ್ದಂಗೆ ಗುರುರಾಯ ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹರಿ ಓಂ ಹರೇ ಶ್ರೀನಿವಾಸ.